ಈ ಒಂದು ವಿಚಾರವನ್ನು ಕೇಳಿದಂತಹ ರವಿಗೆ ಮತ್ತು ಅದೇ ರೀತಿಯ ಇಗ್ನೋರೆನ್ಸ್. ಯಾಕಂತ ಹೇಳಿದರೆ ಇಷ್ಟೆಲ್ಲ ಘಟನೆ ನಡೆದರೂ ಕೂಡ ಆ ಒಂದು ಲಾಜಿಕಲಿ ಯೋಚನೆ ಮಾಡುವಂತಹ ವ್ಯಕ್ತಿತ್ವ ಏನಿದೆ ಅದು ಹೋಗೋದೇ ಇಲ್ಲ ರವಿಯಿಂದ. ಬಹುಶಃ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇದ್ದಿದ್ರೆ ಬಹುಶಃ ಅರ್ಥ ಮಾಡಿಕೊಡ್ತಾ ಇದ್ನೇನೋ. ಆದರೂ ಕೂಡ ಬಾಬಾ ಹತ್ರ ಅಂದರೆ ಜೋಯಿಶ್ರ ಹತ್ರ ಹೇಳ್ತಾನೆ, ಸರಿ ನಾನು ಕರ್ಕೊಂಡು ಹೋಗ್ತೀನಿ, ನೀವಿನ್ನು ಹೊರಡಿ ಅಂತ. ಅದಾಗ್ತಿದ್ದಂಗೆ ಆ್ಯಸ್ ಯೂಶ್ವಲ್ ತನ್ನ ಕೆಲಸಗಳಲ್ಲಿ ತೊಡ್ಕೊಳ್ತಾನೆ ರವಿ. ಎಂದಿನಂತೆ ಆಫೀಸ್ಗೆ ಹೋಗ್ತಾನೆ, ಆಫೀಸಿಂದ ಬರ್ತಾನೆ. ಇಂಥ ಸಿಚುಯೇಷನ್ನಲ್ಲಿ ಒಂದೇ ಒಂದು ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ ರವಿಯ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ವಿಚಾರ ಕೇಳಿದಂತಹ ರವಿಗೆ ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ಆ ಒಂದು ವಿಚಾರ ಕೇಳಿದಂತಹ ತನ್ನ ತಾಯಿ ಕೂಡ ತುಂಬ ಖುಷಿ ಆಗ್ತಾಳೆ. ಯಾಕಂತ ಹೇಳಿದರೆ ಅಜ್ಜಿಗಳಿಗೆ ಮೊಮ್ಮಕ್ಕಳಂದರೆ ತುಂಬ ಇಷ್ಟ ಆಗ್ತಾರೆ. ಬಹುಶಃ ನನ್ನ ಮಗುವಿಂದ ನನ್ನ ತಾಯಿ ಕೂಡ ಸರಿ ಹೋಗ್ಬೋದು, ಅವರ ಮೆಂಟಲ್ ಡಿಸಾರ್ಡರ್ ಆಗಿರ್ತಾರೆ ಅಂದ್ಕೊಂಡಿರ್ತಾನಲ್ಲ ರವಿ. ಆ ಒಂದು ಸಿಚುಯೇಷನಿಂದ ಆಚೆ ಬರ್ಬೋದು ನನ್ನ ತಾಯಿ ಅಂಥೇಳಿ ಯೋಚನೆ ಮಾಡ್ತಾನೆ. ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ರಾತ್ರಿ ರವಿಯ ತಾಯಿ ಯಾರಿಗೂ ಹೇಳ್ದೆ ಸರಿಸುಮಾರು 12:30 ಮನೆಯಿಂದ ಆಚೆ ಹೋಗ್ತಾರೆ. ಹೋಗಿದ್ದೆ ಮನೆ ಹಿಂಭಾಗದಲ್ಲಿರ್ತಕ್ಕಂಥ ಆ ಭಯಾನಕ ಮರದ ಕೆಳಗಡೆ ಕುತ್ಕೋತಾರೆ. ಆ ಒಂದು ಹಳೆಯ ಬಾವಿಯನ್ನು ನೋಡ್ತಿದ್ದಂಗೆ ವಿಯರ್ಡ್ ಧ್ವನಿಯಲ್ಲಿ ನಗೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ನಗು ಊರಿಗೆ ಕೇಳಿಸ್ತಾ ಇರುತ್ತೆ. ಪಕ್ಕದಲ್ಲಿರ್ತಕ್ಕಂತಹ ಮನೆಯೇ ಇರುತ್ತಲ್ಲ ರವಿ ಅವ್ರದ್ದು, ಅವನಿಗೂ ಕೇಳಿಸುತ್ತೆ. ಯಾರಿದು ಇಷ್ಟೊತ್ತಿನಲ್ಲಿ ಅಂತ ಎಚ್ಚರ ಆಗುತ್ತೆ ಎಲ್ರಿಗೂ. ಮನೆಯ ಲೈಟ್ ಆನ್ ಮಾಡ್ತಾನೆ ರವಿ. ಆಚೆ ಬಂದು ನೋಡ್ತಾನೆ, ಅವರ ತಾಯಿ ರೂಮ್ ನೋಡಿದ್ರೆ ಅವರ ತಾಯಿ ಮನೆಯಲ್ಲಿ ಇರೋದೇ ಇಲ್ಲ. ಮನೆಯೆಲ್ಲ ಹುಡುಕ್ತಾನೆ. ಮೇನ್ ಡೋರ್ ತೆಗ್ದಿರೋದನ್ನು ನೋಡಿ ಗಾಬರಿ ಆಗೋಗ್ತಾನೆ. ಹೆದರ್ಕೊಂಡು ರವಿ ಅಲ್ಲಿಂದ ಓಡ್ಕೊಂಡು ಹೋಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಆ ಭಯಾನಕ ಮರದ ಹತ್ರ ಹೋಗಿ ನೋಡಿದ್ರೆ ಜನ ಎಲ್ಲ ಸೇರಿಬಿಟ್ಟಿರ್ತಾರೆ ಅಲ್ಲಿ. ತನ್ನ ತಾಯಿ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಜೋರಾಗಿ ನಗ್ತಾ ಇರ್ತಾರೆ. ರವಿಗೊಂಥರ ಎಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ ಊರಿನ ಜನದ ಮುಂದೆ. ಹಾಗೆ ಅಮ್ಮ ಏನು ಮಾಡ್ತಿರ್ತೀಯ, ಇಲ್ಲಿಂದ ಎದ್ದು ನಡಿ ಅಂಥೇಳಿ ರವಿ ಹಾಗೆ ತನ್ನ ಹೆಂಡತಿ ಇಬ್ಬರೂ ಕೂಡ ಬಂದು ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಎಳಿತಾರೆ. ಬರೋದೇ ಇಲ್ಲ. ವಿಚಿತ್ರವಾದಂತಹ ಶಕ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ ರವಿಯವರ ತಾಯಿ ದೇಹದಲ್ಲಿ. ಎಷ್ಟೇ ಹೇಳಿದ್ರೂ ಬರ್ತಾ ಇರೋದಿಲ್ಲ. ಆಗ ಊರಲ್ಲೆಲ್ಲ ಜನ ಇರ್ತಾರಲ್ಲ ಅವರೆಲ್ಲ ಸೇರಿ ಎಳ್ಕೊಂಡು ರವಿಯ ಮನೆ ತನಕ ಬಿಟ್ಟು ಹೋಗ್ತಾರೆ. ರವಿ ಎಷ್ಟೇ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಸಮಾಧಾನನೇ ಮಾಡೋದಿಲ್ಲ. ನೀನು ಯಾರು ನನಗೆ ತಡೆಯೋದಕ್ಕೆ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ಊರಿನ ಜನ ಕೂಡ ಮನೆಯೊಳಗೆ ಬರ್ತಾರೆ. ರವಿ ಕೂಡ ಎಳೆದು ರೂಮ್ ಒಳಗಡೆ ಎಳೆಯೋದಕ್ಕೆ ಟ್ರೈ ಮಾಡ್ತಾನೆ. ಅವನ ಹೆಂಡತಿ ಕೂಡ ಎಳೆದು ಟ್ರೈ ಮಾಡ್ತಾಳೆ, ಆಗೋದೇ ಇಲ್ಲ. ಇದ್ದಕ್ಕಿದ್ದಂಗೆ ಅವರ ತಾಯಿ ಒಂದು ಕಡೆಯಿಂದ ರವಿಯನ್ನು ಎಳೆದು ಜೋರಾಗಿ ದಬ್ತಾಳೆ. ಮತ್ತೊಂದು ಕಡೆಯಿಂದ ತನ್ನ ರವಿಯ ಹೆಂಡತಿಯನ್ನು ಕೂಡ ಜೋರಾಗಿ ದಬ್ತಾಳೆ. ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ರವಿಗೆ ಗಾಬರಿ ಆಗೋಗುತ್ತೆ. ತನ್ನ ಹೆಂಡತಿಯನ್ನು ರೂಮ್ ಒಳಗಡೆ ಲಾಕ್ ಮಾಡಿ ತನ್ನ ತಾಯಿಯನ್ನು ಇನ್ನು ತಡ ಮಾಡಿದ್ರೆ ಪ್ರಯೋಜನ ಇಲ್ಲ, ಏನಾದರೂ ಮಾಡಿ ಕಷ್ಟಪಟ್ಟಾದರೂ ಸರಿ ದರ್ಗಾ ಕರ್ಕೊಂಡು ಹೋಗಬೇಕು ಅಂಥೇಳಿ ಬಲವಂತವಾಗಿ ಊರಿನ ಜನರ ಸಹಾಯ ತಗೊಂಡು ರವಿ ತನ್ನ ತಾಯಿಯನ್ನು ಕಾರಲ್ಲಿ ಕೂರಿಸ್ಕೊಂಡು ಆ ದರ್ಗಾಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ದರ್ಗಾಗೆ ಹೋಗ್ತಿದ್ದದ್ದು ಗೊತ್ತಾಗ್ಬಿಡುತ್ತೆ ರವಿಯ ತಾಯಿಗೆ. ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಯಾಕೆ ಬರಬೇಕು, ನಾನು ಬರಲ್ಲ, ನನಗೇನೂ ಆಗಿಲ್ಲ, ಈ ರೀತಿ ದಾಡಿ ಉದ್ದಕ್ಕೂ ಮಾಡ್ಕೊಂಡು ಹೋಗ್ತಾರೆ. ಇನ್ನೇನು ದರ್ಗಾ ಕೂಡ ಬಂದ್ಬಿಡುತ್ತೆ. ದರ್ಗಾ ಬರ್ತಿದ್ದಾಗೇ ಊರ ಜನದ ಸಹಾಯದಿಂದ ಮತ್ತೆ ರವಿ ತನ್ನ ತಾಯಿನ ಒಳಗಡೆ ಎಳ್ಕೊಂಡು ಹೋಗಿ ಆ ಒಂದು ದರ್ಗಾ ಒಳಗೆ ಕೂರಿಸ್ತಿದ್ದಂಗೆ ಅಲ್ಲಿದ್ದಂತಹ ಒಬ್ಬರು ಪೀರ್ ಬಾಬಾ ಅಂತ ಹೇಳಿರ್ತಾರಲ್ಲ ಆ ಜೋಯಿಷರು, ಆ ಪೀರ್ ಬಾಬಾ ಅಲ್ಲಿಗೆ ಬರ್ತಾರೆ. ಈ ರೀತಿ ಆಗಿದೆ ಅಂತ ಆ ಪೀರ್ ಬಾಬಾ ಹತ್ರ ರವಿ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಯಾವುದೋ ಒಂದು ಮಂತ್ರ ಇರುವಂತಹ ನೀರನ್ನು ತಂದು ಚಿಮುಕಿಸ್ತಾನೆ, ಕುಡಿಸ್ತಾನೆ ರವಿಯ ತಾಯಿಗೆ. ಕುಡಿಸ್ತಿದ್ದಂಗೆ ಶಾಂತರಾಗ್ತಾರೆ ರವಿಯ ತಾಯಿ. ಒಂಚೂರು ನಾರ್ಮಲ್
ಫೀಲ್ ಮಾಡ್ತಾ ಇರ್ತಾರೆ. ರವಿ ನೋಡಿದಾಗಲೂ ಕೂಡ ನಾರ್ಮಲಾಗಿ ಫೀಲ್ ಮಾಡುವಂತಹ ಆಭಾಸ ರವಿಗೆ ಕೂಡ ಆಗುತ್ತೆ. ಆಮೇಲೆ ದರ್ಗಾದಲ್ಲಿದ್ದಂತಹ ಆ ಒಂದು ಪೀರ್ ಬಾಬಾ ಏನಿರ್ತಾರೆ ರವಿಗೆ ಪಕ್ಕಕ್ಕೆ ಕರ್ಕೊಂಡೋಗಿ ಒಂದು ಮಡಕೆಯನ್ನು ಕೊಡ್ತಾರೆ. ಅದರೊಳಗಡೆ ಮಂತ್ರದ ನೀರಿರುತ್ತೆ. ಇದನ್ನು ತೊಗೊಂಡು ಹೋಗಿ ಮನೆಯಲ್ಲಿ ದಿನಾಗಲೂ ಸರಿಸುಮಾರು 3 ತಿಂಗಳು ಬೆಳಿಗ್ಗೆ ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರ ಜೊತೆಗೆ ಮಿಕ್ಸ್ ಮಾಡು, ಜೊತೆಗೆ ಅವರು ಊಟ ಆದಮೇಲೆ ಇದನ್ನು ಕುಡಿಸ್ತಾ ಇರು ಅಂತ ಹೇಳಿ ರವಿ ಕೈಗೆ ಕೊಡ್ತಾರೆ. ಅದನ್ನು ತಗೊಂಡು ಧನ್ಯವಾದಗಳನ್ನ ಹೇಳಿ ರವಿ ತನ್ನ ತಾಯಿಗೆ ಕಾರಲ್ಲಿ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾನೆ. ರವಿ ಪೀರ್ ಬಾಬಾ ಹೇಳ್ದಾಗೇ ದಿನನಿತ್ಯ ತನ್ನ ತಾಯಿಗೆ ಸ್ನಾನ ಮಾಡಬೇಕಾದ್ರೆ ಆ ಒಂದು ಮಂತ್ರದ ನೀರಿನ ಮಿಶ್ರಣದೊಂದಿಗೆ ಸ್ನಾನ ಮಾಡಿಸ್ತಾ ಇರ್ತಾನೆ. ಜೊತೆಗೆ ಊಟ ಆದಮೇಲೆ ಆ ನೀರನ್ನು ಕುಡಿಸ್ತಾ ಇರ್ತಾನೆ. ಕ್ರಮೇಣ ದಿನೇ ದಿನೇ ಒಂದಷ್ಟು ರಿಕವರಿಯನ್ನು ಕಾಣಬಹುದಾಗಿತ್ತು ರವಿಯ ತಾಯಿಯ ಆರೋಗ್ಯದಲ್ಲಿ. ಆದರೆ ಆ ಒಂದು ಸಮಸ್ಯೆ ಏನಿದೆ ಅದು ಕ್ಯೂರ್ ಆಗ್ತಿದ್ದಂಗೆ ರವಿಯ ತಾಯಿಯ ಆರೋಗ್ಯದ ಪರಿಸ್ಥಿತಿ ಕೂಡ ಹಾಗೆ ಗಂಭೀರ ಆಗ್ತಾ ಇರುತ್ತೆ. ಅಂದರೆ ತುಂಬ ವೀಕ್ ಆಗೋಗಿರ್ತಾರೆ ರವಿಯ ತಾಯಿ. ಆ ನಕಾರಾತ್ಮಕ ಶಕ್ತಿ ಏನಿದೆ ಅದು ಮೈಯಿಂದ ಆಚೆ ಹೋಗ್ತಿದ್ದಂಗೆ ಆ್ಯಸ್ ಯೂಶುವಲ್ ಇಷ್ಟು ವರ್ಷಗಳಿಂದ ಅದನ್ನು ಹೊತ್ಕೊಂಡಿರ್ತಕ್ಕಂತಹ ರವಿಯ ತಾಯಿಯ ದೇಹ ಏನಿದೆ ತನ್ನ ಆರೋಗ್ಯವನ್ನು ಕಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ತುಂಬ ವೀಕ್ ಫೀಲ್ ಮಾಡ್ತಾ ಇರ್ತಾರೆ. 3 ತಿಂಗಳು ಆದಮೇಲೆ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂತಹ ಕಾಯಿಲೆ ಕೂಡ ರವಿ ಅವರ ತಾಯಿಗೆ ಬಂದುಬಿಟ್ಟಿರುತ್ತೆ. ಒಂದಿನ ಸುಸ್ತಾಗಿ ಮೂರ್ಛೆ ತಪ್ಪಿ ಬಿದ್ದೋಗ್ತಾರೆ ರವಿಯವರ ತಾಯಿ. ಇದಕ್ಕಿದ್ದಂಗೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ತಾನೆ ರವಿ. ಪರಿಸ್ಥಿತಿ ಗಂಭೀರವಾಗಿದೆ ಅಂಥೇಳಿ ರವಿಯವರ ತಾಯಿಗೆ ICUಗೆ ಶಿಫ್ಟ್ ಮಾಡಲಾಗುತ್ತೆ. ಆಕ್ಸಿಜನ್ನ ಹಾಕ್ತಾರೆ. ನೋಡಿ ತುಂಬ ಬೇಜಾರಾಗುತ್ತೆ ರವಿಗೆ. ನನ್ನ ತಾಯಿ ಒಂದು 5 ವರ್ಷದಿಂದ ಬೇರೆ ಒಂದು ಸಮಸ್ಯೆ ಇತ್ತು, ಅದಾದಮೇಲೆ ಸರಿ ಹೋಗ್ತಾರೆ ಅನ್ನೋ ಅಷ್ಟೊತ್ತಿಗೆ ಆರೋಗ್ಯದ ಸಮಸ್ಯೆ ಕೂಡ ಬಂದ್ಬಿಟ್ಟಿದೆ. ಹೇಗಾದರೂ ಮಾಡಿ ಇವರು ರಿಕವರಿ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತಾಳೆ. ಆದರೆ ಇದ್ದಕ್ಕಿದ್ದಂಗೆ ರವಿಯವರ ತಾಯಿಗೆ ಪ್ರಜ್ಞೆ ಬರುತ್ತೆ. ಆಕ್ಸಿಜನ್ನ ಮಾಸ್ಕನ್ನು ಏನು ಕಿತ್ತು ಬಿಸಾಕಿ ರವಿ ರವಿ ಎಲ್ಲಿದೆಯಾ ಅಂತ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂತಹ ನರ್ಸ್ ಏನಿರ್ತಾರೆ ವಾರ್ಡಿಂದ ಆಚೆ ಬಂದು ICUಯಿಂದ ಆಚೆ ಬಂದು ರವಿ ಕರೀತಾರೆ, ನಿಮ್ಮ ತಾಯಿ ಕರೀತಾ ಇದ್ದಾರೆ ಅಂತ. ರವಿಗೆ ತುಂಬ ಖುಷಿ ಆಗುತ್ತೆ. ಎಕ್ಸೈಟ್ಮೆಂಟಿಂದ ಹೋಗಿ ತನ್ನ ತಾಯಿನ ಭೇಟಿ ಮಾಡ್ತಾರೆ. ಅಮ್ಮ ಏನಮ್ಮ ನೀನು ನನಗೆ ಕರೆದಂತೆ ಏನು ವಿಚಾರ ಅಂತ ಹೇಳಿದಾಗ ನೀನು ಸರಿ ಹೋಗ್ಬಿಟ್ಟ ಅಂದಾಗ, ನಾನು ಚೆನ್ನಾಗಿರೋದು ಆಗಿರಲಿ, ನೀನೆಲ್ಲೋ ಹೋಗಿದ್ದೆ ರವಿ, 5 ವರ್ಷದಿಂದ ನಾನು ನಿನಗೆ ನೋಡೇ ಇಲ್ಲ, ನೀನು ನನಗೆ ನೋಡೋಕ್ಕೂ ಬಂದಿಲ್ಲ, ಅವಾಗವಾಗ ನೋಡ್ತಿದ್ದೆ, ನಿನಗೆ ಕರೀತಿದ್ದೆ, ಆದರೆ ನೀನು ಬರ್ತಾನೆ ಇರಲಿಲ್ಲ ಅಂತ ಹೇಳೋದನ್ನು ಕೇಳಿ ರವಿಗೆ ತುಂಬ ವಿಯರ್ಡ್ ಅನಿಸುತ್ತೆ. ಅಮ್ಮ ಯಾಕಮ್ಮ ಹೀಗೆಲ್ಲ ಹೇಳ್ತಿದ್ಯಾ, ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದು ನಾನು ತಾನೆ ಅಂತಾರೆ. ತಮಾಷೆ ಮಾಡಬೇಡ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದು ಅಲ್ಲಿ ನೋಡು, ಅಲ್ಲಿ ನಿಂತಿದ್ದಾರೆ, ಬಿಳಿ ಗಡ್ಡ ಧರಿಸ್ಕೊಂಡು ಬಿಳಿ ಅಂಗಿ ಧರಿಸ್ಕೊಂಡು ಆ ಪೀರ್ ಬಾಬಾ ತಾನೇ ನನಗೆ ಕರ್ಕೊಂಬಂದು ಸೇರಿಸಿದ್ದು. ಹೋಗಲಿ ಬಿಡು, ನೀನು ಚೆನ್ನಾಗಿದೆಯಾ ತಾನೇ, ನೀನು ಖುಷಿಯಾಗಿರೋದೇ ನನಗೆ ಇಂಪಾರ್ಟೆಂಟು. ಆದರೆ ನಾನಿವಾಗ ತುಂಬ ಹೊತ್ತಿಲ್ಲಿ ಇರೋದಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ನನಗೋಸ್ಕರ ಅಲ್ಲಿ ಆಚೆ ಇಬ್ಬರು ಕಾಯ್ತಾ ಇದ್ದಾರೆ. ಅಲ್ಲಿ ನೋಡು, ಬಿಳಿ ಅಂಗಿ ತೊಡ್ಕೊಂಡು ನನಗೋಸ್ಕರ ಕಾಯ್ತಾ ಇದ್ದಾರೆ, ನಾನು ಅವ್ರ ಜೊತೆ ಹೋಗಿಬಿಡಬೇಕು. ನೀನು ನಿನ್ನ ಆರೋಗ್ಯದ ಬಗ್ಗೆ ಜೋಪಾನವಾಗಿ ನೋಡ್ಕೊ, ಖುಷಿಯಾಗಿರು. ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆ ಆಗಿ ಖುಷಿಯಾಗಿರು ಅಂತ ಏನೇನೋ ಹೇಳಿ ಇದ್ದಕ್ಕಿದ್ದಂಗೆ ರವಿಯವರ ತಾಯಿ ಕೊನೆ ಹೆಸರನ್ನು ಹೇಳ್ದೇ ಬಿಡ್ತಾರೆ. ಇದನ್ನೆಲ್ಲ ನೋಡಿದಂಥ ರವಿಗೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತೇ ಆಗ್ತಾ ಇರಲಿಲ್ಲ. ಒಂದು ರೀತಿ ನಿಜಾನ ಸುಳ್ಳ ಅಂತ ನಂಬೇಕಾ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ದರ್ಗಾಗೆ ಹೋಗಿ ತನ್ನ ತಾಯಿಗೆ ಆ ಒಂದು ಸಮಸ್ಯೆ ಏನಿತ್ತು ಆ ಸಮಸ್ಯೆ ಪರಿಹಾರ ಆಯಿತು ಅಂತ ಖುಷಿ ಪಡೋದ, ಅಥವಾ ಆ ಸಮಸ್ಯೆ ಪರಿಹಾರ ಆಗ್ತಿದ್ದಂಗೆ ನನ್ನ ತಾಯಿಯ ಆರೋಗ್ಯದಲ್ಲಿ ಏರ್ಪೇರಾಗಿ ಹಾಸ್ಪಿಟಲೈಸ್ಡ್ ಆಗಿ ನನ್ನ ಕಣ್ಣು ಎದುರುಗಡೆನೆ ಕೊನೆ ಉಸಿರು ಹೇಳಿದ್ರು ಅಂತ ದುಃಖ ಪಡೋದ, ಇದೆಲ್ಲ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ ರವಿಯಲ್ಲಿ. ಹಾಗೆ ತನ್ನ ತಾಯಿಯ ಸಂಸ್ಕಾರವನ್ನು ಮಾಡ್ತಾರೆ. ಅಸ್ಥಿಗಳನ್ನ ತೊಗೊಂಡೋಗಿ ಬಿಟ್ಟು ಆದಮೇಲೆ ಮತ್ತು ಆ ಒಂದು ಕ್ವೆಶ್ಚನ್ ಮಾರ್ಕ್ ಏನಿರುತ್ತೆ ರವಿಯ ಮನಸ್ಸಿನಲ್ಲಿ ಉತ್ತರ ಹುಡ್ಕೊಂಡು ಮತ್ತೆ ಆ ದರ್ಗಾಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಅನ್ಕೋತಾರೆ. ಅಂದ್ಕೊತಿದ್ದಂಗೆ ಆ ದರ್ಗಾಗೆ ಕೂಡ ಹೋಗಿ ರವಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂತಹ ಆ ಪೀರ್ ಬಾಬಾನ ಮೀಟ್ ಮಾಡ್ತಾನೆ.
ತನ್ನಲ್ಲಿದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾನೆ. ಅಂದರೆ ನಡೆದಿರ್ತಕ್ಕಂಥ ಅಷ್ಟು ಘಟನೆಗಳನ್ನ ವಿವರಿಸ್ತಾನೆ. ಆಗ ಬಾಬಾ ಹೇಳೋದು ಒಂದೇ ಮಾತು, ನೋಡು ಮಗು, ನೀನು ಏನು ನಿನ್ನ ತಾಯಿಗೆ ಇದ್ದಂತಹ ಸಮಸ್ಯೆಗೆ ಇಲ್ಲಿ ಕರ್ಕೊಂಬಂದು ಪರಿಹಾರವನ್ನು ಕೊಡಿಸಿದೆಯಲ್ಲ, ಆ ಒಂದು ಭಯಾನಕ ಶಕ್ತಿ ಏನಿದೆ ಅಲ್ಲ, ನಿಮ್ಮ ತಾಯಿಯನ್ನು ಬಿಟ್ಟು ಹೋಗ್ಬಿಟ್ಟಿದೆ. ಬದುಕಿರಬೇಕಾದ್ರೆ ಸತ್ತ ಮೇಲೆ ನಿರಾಳವಾಗಿ ನಿಶ್ಚಿಂತೆಯಿಂದ ಖುಷಿಯಾಗಿ ನಿನ್ನ ಕಣ್ಣೆದುರುಗಡೆ ಕಣ್ಣು ಮುಚ್ಚಿದ್ರು. ನೀನೇನಾದರೂ ಇಲ್ಲಿ ಕರ್ಕೊಂಬಂದು ಆ ಒಂದು ಭಯಾನಕ ಶಕ್ತಿಯನ್ನು ನಿನ್ನ ತಾಯಿಯಿಂದ ದೂರ ಮಾಡದೇ ಇದ್ದಿದ್ರೆ ಸತ್ತ ಮೇಲೆ ಕೂಡ ನಿನ್ನ ತಾಯಿಯನ್ನು ಬಿಡ್ತಾ ಇರಲಿಲ್ಲ ಆ ಒಂದು ಶಕ್ತಿ. ಸೊ ನೀನು ಒಳ್ಳೆ ಮಗನಾಗಿದೆಯಾ, ಇದ್ರ ಬಗ್ಗೆ ಯಾವುದೇ ರೀತಿ ಗಿಲ್ಟನ್ನು ಇಟ್ಕೋಬೇಡ, ನೀನು ಒಳ್ಳೆ ಕೆಲಸ ಮಾಡಿದೆಯಾ, ನಿನ್ನ ತಾಯಿ ಸ್ವರ್ಗದಲ್ಲಿ ಆರಾಮಾಗಿದ್ದಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂಥೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ ರವಿಗೆ. ಸ್ನೇಹಿತರೆ, ಮನುಷ್ಯ ಲಾಜಿಕಲಿ ಯೋಚನೆ ಮಾಡೋದು ಖಂಡಿತ ತಪ್ಪಲ್ಲ, ಆದರೆ ಕೆಲವೊಂದು ಶಕ್ತಿಗಳ ಪ್ರಭಾವ ನಮ್ಮ ನಾಲೆಡ್ಜ್ಗೂ ಮೀರಿರೋದಾಗಿರುತ್ತೆ. ಮತ್ತಷ್ಟು ರೋಚಕ ನೈಜ ಕಥೆಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಸಿಗ್ನೇಚರ್ ಸ್ಟುಡಿಯೋ.